ಓ ಮೇಘವೇ ಮೇಘವೇ ಹೋಗಿ ಬಾ. ನಟ ರಘುವೀರ್ ಅವರ ಸಮಾಧಿ. ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದಲ್ಲಿ ನಿಮಗೆ ಕನ್ನಡ ಚಿತ್ರರಂಗದ ಪ್ರತಿಭಾನ್ವಿತ ನಟರಾಗಿದ್ದ ಜೊತೆಗೆ ದುರಂತ ಅಂತ್ಯ ಕಂಡ ರಘುವೀರ್ ಅವರ ಸಮಾಧಿಯನ್ನು ತೋರಿಸೋದಕ್ಕೆ ಬಂದಿದ್ದೀನಿ. ಈ ರಘುವೀರ್ ಅವರ ಸಮಾಧಿ ಇರುವಂಥದ್ದು ಬೆಂಗಳೂರಿನ ಶಾಂತಿನಗರ ಪಕ್ಕದಲ್ಲಿರುವ ವಿಲ್ಸನ್ ಗಾರ್ಡನ್ ರುದ್ರಭೂಮಿಯಲ್ಲಿ. ನಾನಿವಾಗ ಸದ್ಯಕ್ಕೆ ಈ ವಿಲ್ಸನ್ ಗಾರ್ಡನ್ ರುದ್ರಭೂಮಿಗೆ ಬಂದಿದ್ದೀನಿ. ರಘುವೀರ್ ಅವರ ಸಮಾಧಿಯನ್ನು ಹೊರಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ವಿಲ್ಸನ್ ಗಾರ್ಡನ್ ಸ್ಮಶಾನ ಅಥವಾ ರುದ್ರಭೂಮಿ. ಸ್ನೇಹಿತರೆ, ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಅಂತ ಹೇಳ್ತಾರೆ. ಅಂದರೆ ಹುಟ್ಟಿದಾಗಲೇ ಅತ್ಯಂತ ಆಗರ್ಭ ಶ್ರೀಮಂತರ ಕುಟುಂಬದಲ್ಲಿ ಜನಿಸಿದ್ದಂಥವರು ಈ ರಘುವೀರ್ ಅವರು. ಅವರ ತಂದೆ ಮುನಿಯಲ್ಲಪ್ಪ. ಅವರು ಇಡೀ ಬೆಂಗಳೂರಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಕಟ್ಟಡಗಳು ಯಾವುದೇ ಇರ್ಬೋದು, ಈಗಿನ ಬೆಂಗಳೂರಿನ ಮೆಜೆಸ್ಟಿಕ್ ಇದೆಯಲ್ಲ ಅದನ್ನು ಕಟ್ಟಿದಂಥವ್ರು ಆಗಿರ್ಬೋದು, ಜೊತೆಗೆ ಟೌನ್ ಹಾಲ್ ಆಗಿರ್ಬೋದು, ಮತ್ತು ಕನ್ನಡ ಭವನ ಆಗಿರ್ಬೋದು, ಚೌಡಯ್ಯ ಮೆಮೋರಿಯಲ್ ಆಗಿರ್ಬೋದು, ಇದೇ ಥರ ಇನ್ನೂ ಬೆಂಗಳೂರಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡ ಕಟ್ಟಡಗಳನ್ನೆಲ್ಲ ಕಟ್ಟಿದವರು ಇದೇ ಮುನಿಯಲ್ಲಪ್ಪನವರು. ಅವರ ಮಗನಾಗಿ ಜನಿಸಿದ್ದೆ, ಮೂರನೇ ಮಗನಾಗಿ ಜನಿಸಿದ್ದೆ ನಟರಾದ ರಘುವೀರ್ ಅವರು. ಈ ರಘುವೀರ್ ಅವರ ಹುಟ್ಟು ಹೆಸರು ಬೇರೆ ಇದೆ, ಅದೇನು ಅಂತ ಹೇಳ್ತೀನಿ, ಅವರ ಸಮಾಧಿ ಹತ್ರ ಹೋಗಿ ಹೇಳ್ತೀನಿ. ಇವಾಗ ನಾವು ರಘುವೀರ್ ಅವರ ಸಮಾಧಿ ನೋಡೋದಕ್ಕೆ ಈ ವಿಲ್ಸನ್ ಗಾರ್ಡನ್ ಸ್ಮಶಾನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಬ್ಬರು ಹಿರಿಯರಿದ್ದಾರೆ ನೋಡಿ, ಇವರು ತೋರಿಸ್ತಾ ಇದ್ದಾರೆ ರಘುವೀರ್ ಅವರ ಸಮಾಧಿ ಎಲ್ಲಿದೆ ಅಂತ. ಅವಾಗವಾಗ ಯಾರಾದರೂ ಬರ್ತಾ ಇರ್ತಾರ ನೋಡೋದಕ್ಕೆ? ಅವರ ಕುಟುಂಬಸ್ಥರು ಬರ್ತಾರಾ? ಹಾಂ, ಹೌದೌದು. ರಘುವೀರ್ ಅವರ ಅಣ್ಣನ ಸಮಾಧಿನೂ ಇಲ್ಲೇ ಪಕ್ಕದಲ್ಲಿದೆ ಅಂತ ಹೇಳ್ತಾರಲ್ವಾ? ಹಾಂ 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 ಹಾಂ, ಓಕೆ ಓಕೆ. ಸೊ ವೀಕ್ಷಕರೇ, ಇಲ್ಲಿದೆ ನೋಡಿ ಕನ್ನಡ ಚಿತ್ರರಂಗದ ಒಬ್ಬ ಪ್ರತಿಭಾನ್ವಿತ ದುರಂತ ಅಂತ್ಯ ಕಂಡ ಒಬ್ಬ ನಟ ರಘುವೀರ್ ಅವರ ಸಮಾಧಿ. ಸೊ ಇದಿರೋದು ವಿಲ್ಸನ್ ಗಾರ್ಡನ್ ಸ್ಮಶಾನದಲ್ಲಿ ಇದಿರೋವಂಥದ್ದು. ಸೊ ಇಲ್ಲಿ ಬರೆದಿದ್ದಾರೆ ನೋಡಿ, ಮುಳ್ಳೂರು ಈಶಾಂಬುದಿ ಯಜಮಾನ್ ಶ್ರೀ ಟಿ ಮುನಿಯಲ್ಲಪ್ಪನವರ ತೃತೀಯ ಪುತ್ರ ಶ್ರೀ ದಿನೇಶ್ ಎಂ ಅಂತ. ಈ ರಘುವೀರ್ ಅವರ ಒರಿಜಿನಲ್ ಅಥವಾ ಹುಟ್ಟು ಹೆಸರು ಬಂದು ದಿನೇಶ್ ಅಂತ. ಈ ರಘುವೀರ್ ಅವರು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ದಿನೇಶ್ ಅಂತ ಹೆಸರು ಬದಲು ಏನಕ್ಕೆ ರಘುವೀರ್ ಅಂತ ಹೇಳ್ತಾರೆ ಅಂದರೆ, ದಿನೇಶ್ ಅಂತ ಆಗಾಗಲೇ ಒಬ್ಬ ಖ್ಯಾತ ಹಾಸ್ಯ ನಟ ಕನ್ನಡ ಚಿತ್ರರಂಗದಲ್ಲಿರ್ತಾರೆ. ಸೊ ಅವರ ಹೆಸರಿಗೂ ಇವರ ಹೆಸರಿಗೂ ಕ್ಲ್ಯಾಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವರ ಹೆಸರನ್ನ ರಘುವೀರ್ ಅಂತ ಇಟ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಸೊ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ತಮಿಳಿನ ಒಬ್ಬ ನಟರಾದ ಮುರಳಿಯವ್ರ ಜೊತೆ ಈ ರಘುವೀರ್ ಅವರು ಅಜಯ್ ವಿಜಯ್ ಅನ್ನೋ ಒಂದು ಸಿನಿಮಾ ಮಾಡ್ತಾರೆ. ಆ ಅಜಯ್ ವಿಜಯ್ ಅನ್ನೋ ಸಿನಿಮಾ ಅಷ್ಟೊಂದು ಹಿಟ್ಟಾಗಲ್ಲ, ತಕ್ಕ ಮಟ್ಟಿಗೆ ಹೆಸರು ಕೊಡುತ್ತೆ. ಅದಾದಮೇಲೆ ಎರಡನೇ ಮೂವಿ ಚೈತ್ರದ ಪ್ರೇಮಾಂಜಲಿ ಅಂತ ಮಾಡ್ತಾರೆ. ಆ ಚೈತ್ರದ ಪ್ರೇಮಾಂಜಲಿ ಮೂವಿ ಅಂತೂ ಸೂಪರ್ ಡೂಪರ್ ಹಿಟ್ಟಾಗುತ್ತೆ. ಅದಾದಮೇಲೆ ಮೂರನೇ ಮೂವಿ ಶೃಂಗಾರ ಕಾವ್ಯ ಅಂತ ಮಾಡ್ತಾರೆ. ತಮಿಳಿನ ಅಂದಿನ ನಟಿಯಾಗಿದ್ದ ಸಿಂಧು ಅವರ ಜೊತೆ ಸೇರಿ ಶೃಂಗಾರ ಕಾವ್ಯ ಮೂವಿ ಮಾಡ್ತಾರೆ. ಆ ಮೂವಿ ಕೂಡ ಸೂಪರ್ ಡೂಪರ್ ಹಿಟ್ಟಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಹಿಟ್ಟಾಗುತ್ತೆ ಎರಡು ಮೂವಿಗಳು ಕೂಡ. ಸೊ ಆಗ ರಘುವೀರ್ ಅವರು ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾರೆ. ಒಂದು ಕಡೆ ರಘುವೀರ್ ಅವರು ಸಿಕ್ಕಾಪಟ್ಟೆ ಫೇಮಸ್ ಆದರೂ ಕೂಡ ಮತ್ತೊಂದು ಕಡೆ ಇವರು ಆಗರ್ಭ ಶ್ರೀಮಂತರ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಕನ್ನಡದ ಚಿತ್ರರಂಗದಲ್ಲಿ ಒಂದು ಗಾಂಧಿನಗರದಲ್ಲಿ ರಘುವೀರ್ ಅವ್ರನ್ನ ಎಲ್ಲರೂ ಒಂದು ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಯಾವ ಕಾರಣ ಅಂತ ಗೊತ್ತಾಗೋದಿಲ್ಲ. ಸೊ ಆ ಒಂದು ಶೃಂಗಾರ ಕಾವ್ಯ ಮೂವಿಯಲ್ಲಿ ಸಿಂಧು ಅವ್ರ ಜೊತೆ ನಟನೆ ಮಾಡ್ತಾರೆ. ಅದಾದಮೇಲೆ ಸಿಂಧು ಅವ್ರ ಜೊತೆ ಒಂದು ಒಡನಾಟ ಜಾಸ್ತಿ ಆಗುತ್ತೆ. ಅವ್ರ ಜೊತೆನೇ ವಿವಾಹ ಕೂಡ ಆಗ್ತಾರೆ. ಒಂದು ಮುದ್ದಾದ ಮಗಳು ಕೂಡ ಹುಟ್ಟಾಳೆ. ಸೊ ಅದಾದಮೇಲೆ ಇವರ ಒಂದು ಜೀವನದಲ್ಲಿ ಬೇಕಾದಷ್ಟು ಅಲ್ಲೋಲ ಕಲ್ಲೋಲ ಎಲ್ಲ ನಡೆಯುತ್ತೆ. ಕೆಲವೊಂದು ಘಟನೆಗಳಲ್ಲಿ ಇವರೇ ಕೂಡ ಕಾರಣ ಕೂಡ ಆಗಿರ್ಬೋದೇನೋ, ಅದು ನಮ್ಗೆ ಗೊತ್ತಿಲ್ಲ. ಇವ್ರನ್ನ ಅತ್ಯಂತ ಹತ್ತಿರದಿಂದ ಬಲ್ಲೋರು ಮಾತ್ರ ಅದನ್ನು ಹೇಳ್ಬೋದು, ಅಷ್ಟೇ ನಮ್ಗೆ ಗೊತ್ತಿಲ್ಲ. ಸೊ ಸದ್ಯಕ್ಕೆ ನೋಡಿ, ನಿಮಗೆ ಇಲ್ಲಿ ರಘುವೀರ್ ಅವರ ಒಂದು ಸಮಾಧಿ ತೋರಿಸ್ತಾ ಇದ್ದೀನಿ. ಸೊ 1967ರಲ್ಲಿ ಹುಟ್ಟಿ ಕೇವಲ 47 ವಯಸ್ಸಿಗೆ, ಅಂದರೆ ಮೇ 8ನೇ ತಾರೀಕು 2014ರಂದು ಹಾರ್ಟ್ ಅಟ್ಯಾಕ್ನಿಂದ ಈ ರಘುವೀರ್ ಅವರು ಮೃತರಾಗ್ತಾರೆ.
ರಘುವೀರವರ ಸಮಾಧಿ ಹತ್ತಿರದಲ್ಲೇ ಪಕ್ಕದಲ್ಲೇ ಇವರ ಅಣ್ಣನಾದ ಗೋವಿಂದರಾಜು ಅವರ ಸಮಾಧಿ ಕೂಡ ಇದೆ, ಅದನ್ನು ತೋರಿಸ್ತೀನಿ ನೋಡಿ. ಸೊ ನೋಡಿ, ಇಲ್ಲಿ ನಿಮಗೆ ರಘುವೀರವರ ಸಮಾಧಿ ಇದ್ದರೆ ಇಲ್ಲಿಂದ ಕೆಲವು ಹೆಜ್ಜೆಗಳಲ್ಲಿ ಇವರ ಅಣ್ಣನಾದ ಗೋವಿಂದರಾಜು ಅವರ ಸಮಾಧಿ ಕೂಡ ಇದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇವರು ರಘುವೀರವರ ಅಣ್ಣ. ಸೊ ಗೋವಿಂದರಾಜು ಅಂತ, ಇವರು ಸ್ಯಾಂಡಲ್ವುಡ್ನಲ್ಲಿ ಪ್ರೊಡ್ಯೂಸರ್ ಆಗಿದ್ದರು ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಹೆಸರಿತ್ತು ಇವ್ರಿಗೂ ಕೂಡ. ಇವ್ರದ್ದೇ ಒಂದು ಹೆಸರಲ್ಲಿ ರಘುವೀರವರ ಶೃಂಗಾರ ಕಾವ್ಯ ಮೂವಿ ತೆಗೆದಿದ್ದು ಇವ್ರದ್ದೇ ಒಂದು ಬ್ಯಾನರಲ್ಲಿ. ಇಲ್ಲಿ ಹಾಕಿದ್ದಾರೆ ನೋಡಿ, ಮುಳ್ಳೂರು ಈಶಾಂಬುದಿ ದಿವಂಗತ ಶ್ರೀ ಟಿ ಮುನಿಯಲ್ಲಪ್ಪನವರ ದ್ವಿತೀಯ ಪುತ್ರ ಶ್ರೀ ಎಂ ಗೋವಿಂದರಾಜು, ನಿಧನ 10/11/2022. ಸೊ ರಘುವೀರವರು ಮೃತರಾಗಿ ಒಂದು 8 ವರ್ಷಗಳ ನಂತರ ಅವರ ಅಣ್ಣನಾದ ಗೋವಿಂದರಾಜು ಅವರು ಕೂಡ ನಿಧನರಾಗ್ತಾರೆ. ಬೇಕಾದಷ್ಟು ಜನ ಅಂದ್ಕೊಂಡಿರ್ತಾರೆ ರಘುವೀರವರ ಸಮಾಧಿ ಅವರ ಒಂದು ಎಸ್ಟೇಟ್ ಇರೋವಂಥ ಜಾಗ, ಅಲ್ಲಿ ಆಲದ ಮರ ಇದೆಯಲ್ಲ, ಬಿಗ್ ಬನ್ಯಾನ್ ಟ್ರೀ, ಅಲ್ಲಿ ಇವರ ಒಂದು ಎಸ್ಟೇಟ್ ಇದೆ, ಅಲ್ಲಿದೆ ಅಂತ ಹೇಳ್ತಾರೆ. ಬಟ್ ಅಲ್ಲಿಲ್ಲ. ರಘುವೀರವರ ಸಮಾಧಿ ಇರೋವಂಥದ್ದು ವಿಲ್ಸನ್ ಗಾರ್ಡನ್ನ ಈ ಒಂದು ಸ್ಮಶಾನದಲ್ಲಿ. ಸೊ ವೀಕ್ಷಕರೇ, ಈ ರಘುವೀರವರು ಏನಾದರೂ ಇದ್ದಿದ್ದರೆ ಇನ್ನೂ ಬೇಕಾದಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡ್ತಾಯಿದ್ರು ಅಂತ ಅನಿಸುತ್ತೆ. ಬಟ್ ಇವರ ಜೀವನವೇ ಒಂಥರ ಒಂದು ದುರಂತ ಅಂತ್ಯ ಕಾಣುತ್ತೆ. ಹುಟ್ಟಿದಾಗಲೇ ಒಂದು ಅತ್ಯಂತ ಶ್ರೀಮಂತ ಕುಟುಂಬದಲ್ಲಿ ಜನಿಸಿರ್ತಾರೆ. ಬಟ್ ಇವ್ರ ಕುಟುಂಬದಲ್ಲಿ ಯಾರಿಗೂ ಒಂದು ಸಿನಿಮಾ ಇಂಡಸ್ಟ್ರಿಯ ನಂಟಿಲ್ಲ ಅಂದರೂ ಕೂಡ ರಘುವೀರವ್ರಿಗೆ ಏನೋ ಒಂದು ಹುಚ್ಚು ಬಂದುಬಿಟ್ಟಿರುತ್ತೆ, ನಾನು ನಟನಾಗಲೇಬೇಕು, ಒಂದು ದೊಡ್ಡ ಹೆಸರು ಮಾಡಬೇಕು ಸಿನಿಮಾ ರಂಗದಲ್ಲಿ ಅಂತ ಹೇಳ್ಬಿಟ್ಟು. ಆ ಕಾರಣಕ್ಕೇ ಅವರು ಚೆನ್ನೈಗೆ ಹೋಗಿ ಅಲ್ಲಿ ಡ್ಯಾನ್ಸ್ ಆಗಿರ್ಬೋದು ಮತ್ತು ಒಂದು ಸಿನಿಮಾಗೆ ಬೇಕಾಗಿರೋಂಥ ತಯಾರಿ ಎಲ್ಲ ಮಾಡಿಕೊಂಡು ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ. ಇವರೇ ಒಂದು ಸ್ವಂತವಾಗಿ ನಿರ್ಮಾಣ ಮಾಡಿಬಿಟ್ಟು ಒಂದು ಅಜಯ್ ವಿಜಯ್ ಸಿನಿಮಾ ಮಾಡ್ತಾರೆ. ನಂತರ ಶೃಂಗಾರ ಕಾವ್ಯ ಮಾಡ್ತಾರೆ, ಚೈತ್ರದ ಪ್ರೇಮಾಂಜಲಿ ಮಾಡ್ತಾರೆ. 1-2 ಮೂವಿಗಳು, ಚೈತ್ರದ ಪ್ರೇಮಾಂಜಲಿ ಆಗಿರ್ಬೋದು, ಶೃಂಗಾರ ಕಾವ್ಯ ಮೂವಿಗಳಾಗಿರ್ಬೋದು, ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಅದಾದಮೇಲೂ ಇನ್ನೂ ಬೇಕಾದಷ್ಟು ಕೆಲವೊಂದು ಮೂವಿಗಳು ಮಾಡ್ತಾರೆ. ಬಟ್ ಇವರ ಒಂದು ಟೈಮ್ ಸರಿ ಇರಲ್ಲ, ಎಲ್ಲ ಫ್ಲಾಪ್ ಆಗ್ತಾ ಹೋಗುತ್ತೆ. ಮತ್ತು ಅಷ್ಟೊತ್ತಿಗೆ ರಘುವೀರವರ ಒಂದು ಸಮಯ ಕೆಟ್ಟಿರುತ್ತೆ, ಎಲ್ಲ ಇವರ ವಿರುದ್ಧವಾಗಿ ಆಗ್ತಾ ಹೋಗುತ್ತೆ. ಸೊ ನೋಡಿ, ರಘುವೀರವರು ಹೇಗೆ ಚಿರನಿದ್ರೆಗೆ ಜಾರಿಬಿಟ್ಟಿದ್ದಾರೆ ಅಂತ. ಸೊ ಈ ರಘುವೀರವರು ಶೃಂಗಾರ ಕಾವ್ಯ ನಟಿಯಾಗಿದ್ದ ಸಿಂಧು ಅವ್ರನ್ನ ಮದುವೆ ಆಗೋದಕ್ಕೆ ಇವರ ಅಪ್ಪ ಅಮ್ಮಗೆ ಇಷ್ಟ ಇರೋದಿಲ್ಲ. ಯಾಕಂದರೆ ರಘುವೀರವರು ಚಿಕ್ಕ ವಯಸ್ಸಿದ್ದಾಗಲೇ ಈ ಕುಟುಂಬಗಳಲ್ಲಿ ಇವರೇ ಸ್ವಂತ ಅಂತ ಒಂದು ನಿಶ್ಚಯ ಮಾಡಿರ್ತಾರಲ್ಲ, ಆ ರೀತಿ ಇವರ ಕುಟುಂಬದಲ್ಲಿ ಹಿರಿಯರು ನಿಶ್ಚಯ ಮಾಡಿಬಿಟ್ಟಿರ್ತಾರೆ ಇವರ ಸಂಬಂಧಿಕರಲ್ಲೇ ಒಬ್ಬರು ಹೆಣ್ಮಗಳನ್ನ. ಸೊ ಆ ಕಾರಣಕ್ಕೆ ರಘುವೀರವರು ಇವರ ಒಂದು ಮದುವೆ ಆಗಿರ್ತಾರಲ್ಲ ಸಿಂಧು ಅಂತ, ಲವ್ ಮ್ಯಾರೇಜ್ ಆಗಿ, ಅದು ಇಷ್ಟ ಇರೋದಿಲ್ಲ. ಸೊ ರಘುವೀರವರು ಬಲವಂತವಾಗಿ ದೊಡ್ಡ ಮನೆಯಿಂದ ಹೊರಗಡೆ ಬರಬೇಕಾಗುತ್ತೆ. ಇಲ್ಲಿಂದ ಹತ್ರದಲ್ಲೇ ಇರೋ ಒಂದು ಸಂಪಂಗಿ ರಾಮನಗರದಲ್ಲಿ ರಘುವೀರವರ ಮನೆ ಇರುತ್ತೆ. ಬೆಂಗಳೂರಲ್ಲಿ ಇನ್ನೂ ಬೇಕಾದಷ್ಟು ಕಡೆ ಆಸ್ತಿ ಪಾಸ್ತಿಗಳು ಮತ್ತು ಬೆಂಗಳೂರಿನ ಹೊರವಲಯದಲ್ಲಿ ಬೇಕಾದಷ್ಟು ಎಸ್ಟೇಟ್ಗಳೆಲ್ಲ ಇರುತ್ತೆ. ದೊಡ್ಡ ಆಲದ ಮರ ಹತ್ರ ಅಲ್ಲೊಂದು ಎಸ್ಟೇಟ್ ಇದೆ. ಇನ್ನೂ ಬೆಂಗಳೂರಿನ ಸುಮಾರು ಕಡೆ ಎಸ್ಟೇಟ್ಗಳು ಆಗಿರ್ಬೋದು ಮತ್ತು ಬೇಕಾದಷ್ಟು ಆಸ್ತಿ ಪಾಸ್ತಿಗಳೆಲ್ಲ ಇರುತ್ತೆ. ಅದೆಲ್ಲವನ್ನು ತ್ಯಜಿಸ್ಬಿಟ್ಟು ರಘುವೀರವರು ಅವರ ಒಂದು ಶೃಂಗಾರ ಕಾವ್ಯದ ನಟಿಯಾಗಿದ್ದ ಒಂದು ಸಿಂಧು ಅವ್ರ ಜೊತೆ ಒಂದು ಮದುವೆ ಆಗ್ತಾರೆ. ಅವ್ರಿಗೊಂದು ಮಗು ಆಗುತ್ತೆ. ಸೊ ಅದಾದ ನಂತರ ರಘುವೀರವ್ರಿಗೆ ಯಾವುದೂ ಆಫರ್ ಸಿಗಲ್ಲ. ಇನ್ನೊಂದು 2-3 ಮೂವಿಗಳು ಮಾಡ್ತಾರೆ, ಯಾವುದೂ ಹಿಟ್ಟಾಗೋದಿಲ್ಲ. ನಂತರ ರಘುವೀರವರು ಅವರ ಹೆಂಡತಿಯಾದ ಸಿಂಧು ಅವ್ರ ಜೊತೆ ಸ್ವಲ್ಪ ದಿವಸ ಚೆನ್ನೈಯಲ್ಲಿರ್ತಾರೆ. ಅಲ್ಲಿ ರಘುವೀರವ್ರಿಗೆ ಇರೋದಕ್ಕಾಗಲ್ಲ, ತಾವೊಬ್ಬರೇ ಮತ್ತೆ ಬೆಂಗಳೂರು ಕಡೆ ಬಂದು ತಮ್ಮ ಒಂದು ಮನೆ ಇರುತ್ತೆ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿರುತ್ತೆ ಇಂದಿರಾನಗರದಲ್ಲಿ ಇವರೊಂದು ದೊಡ್ಡದಾದ ಮನೆ. ಸೊ ಆ ಮನೇಲಿ ಉಳ್ಕೊಳ್ತಾರೆ ಇವರೊಬ್ಬರೇ. ಯಾರೊಬ್ಬರು ಕೂಡ ಇವರು ಹೇಗಿದ್ದಾರೆ, ಇವರು ಹೇಗೆ ಜೀವನ ನಡೆಸ್ತಾ ಇದ್ದಾರೆ ಅಂತ ಗಮನ ಕೊಡೋದಕ್ಕೆ ಹೋಗಲ್ಲ. ಕೇವಲ ಇವರ ಅಕ್ಕ ಮತ್ತು ಇವರ ಅಣ್ಣನಾಗಿರುವಂಥವ್ರು ಮಾತ್ರ ಇವರ ಸಹಾಯಕ್ಕೆ ಇಳಿತಾರೆ. ಇವರ ಮಡದಿ ಸಿಂಧು ಅವರು ಆವಾಗವಾಗ ಇವ್ರನ್ನ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ರಘುವೀರವರು ಕೂಡ ಚೆನ್ನೈಗೆ ಹೋಗಿ ಇವರ ಹೆಂಡತಿ ಮತ್ತು ಮಗುನ ನೋಡ್ಕೊಂಡು ಬರ್ತಾ ಇರ್ತಾರೆ. ರಘುವೀರವ್ರನ್ನ ಎಲ್ಲರೂ ಬಲವಂತವಾಗಿ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ರಘುವೀರವರು ಕೇವಲ ಒಬ್ಬರು ಒಂಟಿ ವ್ಯಕ್ತಿ ಆಗಿಬಿಡ್ತಾರೆ. ಇವರ ಜೊತೆಗೆ ಒಬ್ಬರು ಹ್ಯಾಟ್ರಿಕ್ ಸೂರ್ಯ ಅನ್ನೋ ಹುಡುಗ ಇವ್ರ ಜೊತೇಲಿರ್ತಾನೆ.
ಆಗಾಗ ರಘುವೀರ್ ಅವರ ಒಂದು ಪತ್ನಿ ಚೆನ್ನೈಯಲ್ಲಿದ್ದರೂ ಕೂಡ ಅಲ್ಲಿ ಅವ್ರಿಗೆ ಬೇಕಾದಷ್ಟು ಆಫರ್ಗಳೆಲ್ಲ ಸಿಕ್ಕಿರುತ್ತೆ. ಸೊ ಹಾಗಾಗಿ ಅವರು ಆ ಚೆನ್ನೈನ ಸಿನಿಮಾ ರಂಗದಲ್ಲಿ ಮತ್ತು ಸೀರಿಯಲ್ಗಳಲ್ಲಿ ಆಫರ್ ಬಿಟ್ಟು ಬರೋ ಚಾನ್ಸ್ ಇರೋಲ್ಲ. ಅವರು ಅಲ್ಲೇ ಕೆಲಸ ಮಾಡ್ಕೊಂಡಿರ್ತಾರೆ. ಅವಾಗವಾಗ ಇವರು ಇಲ್ಲಿಂದ ಹೋಗೋದು ಅಥವಾ ಅವರು ಇಲ್ಲಿಂದ ಬರೋದು ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ರಘುವೀರ್ ಅವ್ರಿಗೆ ಒಂಟಿತನ ತುಂಬ ಕಾಡ್ತಾ ಇರುತ್ತೆ. ಸೊ ನಾನಾ ಥರವಾದ ಕಷ್ಟಗಳನ್ನೆಲ್ಲ ಅನುಭವಿಸ್ತಾರೆ. ಕೊನೆಗೆ 2005ರಲ್ಲಿ ನಟಿ ಸಿಂಧು ಅವರು ಒಂದು ತಮಿಳ್ನಾಡು ಸುನಾಮಿ ಸಂದರ್ಭದಲ್ಲಿ ಒಂದು ಸಹಾಯಕ್ಕೋಸ್ಕರ ಅಲ್ಲಿ ಅವ್ರಿಗೆ ಸಹಾಯ ಮಾಡುವಾಗ ಅವರು ಕೂಡ ಯಾವುದೋ ಒಂದು ರೀತಿಯಲ್ಲಿ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಸಾವನ್ನಪ್ತಾರೆ. ಅದಾದಮೇಲೆ ರಘುವೀರ್ ಅವ್ರಿಗೆ ಮತ್ತಷ್ಟು ಒಂಟಿತನ ಜಾಸ್ತಿ ಕಾಡುತ್ತೆ. ಆಗ ರಘುವೀರ್ ಅವರ ಜೀವನ ಮತ್ತಷ್ಟು ಒಂದು ಶೋಚನೀಯ ಪರಿಸ್ಥಿತಿಗೆ ಹೋಗುತ್ತೆ. ಇವರು ಆಗರ್ಭ ಶ್ರೀಮಂತರಾಗಿದ್ದು ಕೂಡ ಇವ್ರ ತಂದೆ ಯಾವುದೇ ಥರ ಸಹಾಯ ಮಾಡೋದಿಲ್ಲ, ಇವ್ರನ್ನ ದೂರ ಇಟ್ಟಿರ್ತಾರೆ. 2006ರಲ್ಲಿ ಇವರ ಕುಟುಂಬದಲ್ಲಿ ಇವ್ರು ಚಿಕ್ಕವರಾಗಿದ್ದಾಗಲೇ ಒಂದು ಹೆಣ್ಣನ್ನು ನೋಡಿರ್ತಾರಲ್ಲ, ರಘುವೀರ್ ಅವ್ರಿಗೆ ಇವರೇ ಜೀವನ ಸಂಗಾತಿ ಅಂತ. ಅವರ ಹೆಸರು ಏನೋ ಇದೆ, ಅವ್ರನ್ನೇ ಮದುವೆ ಆಗ್ತಾರೆ ಇವರು 2006ರಲ್ಲಿ. ಅದಾದಮೇಲೆ ರಘುವೀರ್ ಅವರು ತಮ್ಮ ಹೊಸ ಪತ್ನಿ ಜೊತೆ ಸುಖವಾಗಿ ಸುಂದರವಾಗಿ ಜೀವನ ನಡೆಸ್ತಾ ಹೋಗ್ತಾ ಇರ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳೋದಿಲ್ಲ, ಮರೆಯಾಗಿರ್ತಾರೆ. ಬಟ್ ಸಿನಿಮಾ ಇಂಡಸ್ಟ್ರಿಗೆ ಮತ್ತೆ ಎಂಟ್ರಿ ಕೊಡೋಣ ಅನ್ನೋ ಒಂದು ತಯಾರಿಯಲ್ಲಿರ್ತಾರೆ. ಏನೇನೋ ಪ್ರಯತ್ನ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ 2014 ಮೇ 8ನೇ ತಾರೀಕು ಅವರು ಹೃದಯಾಘಾತದಿಂದ ರಘುವೀರ್ ಅವರು ಕೂಡ ಸಾವನ್ನಪ್ತಾರೆ. ಬಹುಶಃ 47ನೇ ವಯಸ್ಸಿಗೆ ರಘುವೀರ್ ಅವರು ಏನಾದರೂ ಸಾವನ್ನಪ್ಪಿರಲಿಲ್ಲ ಅಂದರೆ ಖಂಡಿತ ಹೇಳ್ತೀನಿ ರಘುವೀರ್ ಅವರು ಇನ್ನೂ ಬೇಕಾದಷ್ಟು ಸೂಪರ್ ಹಿಟ್ ಮೂವಿಗಳನ್ನ ನಮ್ಮ ಕನ್ನಡ ಸಿನಿಮಾಗೆ ಕೊಡ್ತಾಯಿದ್ರು ಅಂತ ಅನಿಸುತ್ತೆ. ಮತ್ತೊಂದು ವಿಷಯ, ನಿಮಗೆ ಮುಖ್ಯವಾದ ವಿಷಯ ಹೇಳೋದು ಮರೆತೆ, ಕನ್ನಡದ ಚಿತ್ರರಂಗದ ಖ್ಯಾತ ಕಳ್ನಟ ಶೋಭರಾಜ್ ಏನಿದ್ದಾರೋ ಅವ್ರನ್ನ ಒಂದು ಸಿನಿಮಾ ಇಂಡಸ್ಟ್ರಿಗೆ ಕರೆತಂದವರೇ ಇದೇ ರಘುವೀರ್ ಅವರು. ಸೊ ಕನ್ನಡ ಚಿತ್ರರಂಗದ ದುರಂತ ಅಂತ್ಯ ಕಂಡ ನಟರಾದ ರಘುವೀರ್ ಅವರ ಸಮಾಧಿ ಪಕ್ಕದಲ್ಲೇ ಬೆಂಗಳೂರಿನ ಭೂಗತ ಲೋಕದ ಡಾನ್ ಆಗಿದ್ದ MP ಜಯರಾಜ್ ಅವರ ಸಮಾಧಿ ಕೂಡ ಇದೆ. ಕಳೆದ ಒಂದು ಎಪಿಸೋಡ್ನಲ್ಲಿ MP ಜಯರಾಜ್ ಅವರ ಕೊಲೆ ಎಲ್ಲಾಯಿತು, ಹೇಗಾಯಿತು ಮತ್ತು ಅವರ ಸಮಾಧಿ ಇರೋಂಥ ಜಾಗ ಕೂಡ ತೋರಿಸಿದ್ದೆ. ಅದು ಕೂಡ ಇದೇ ವಿಲ್ಸನ್ ಗಾರ್ಡನ್ನಲ್ಲಿರುವಂಥದ್ದು. ನಟ ರಘುವೀರ್ ಅವರ ಸಮಾಧಿ ಹತ್ತಿರದಲ್ಲೇ ಪಕ್ಕದಲ್ಲೇ ಆ ಒಂದು ಡಾನ್ MP ಜಯರಾಜ್ ಅವರ ಸಮಾಧಿ ಕೂಡ ಬರುತ್ತೆ. ಬನ್ನಿ ಇವಾಗ ಅದನ್ನು ನಿಮ್ಗೆ ತೋರಿಸ್ತೀನಿ. ಸೊ ವೀಕ್ಷಕರೇ ನೋಡಿ, ಕನ್ನಡ ಚಿತ್ರರಂಗದ ನಟರಾದ ರಘುವೀರ್ ಅವರ ಸಮಾಧಿ ಹತ್ತಿರದಲ್ಲೇ ಬೆಂಗಳೂರಿನ ಭೂಗತ ಲೋಕದ ಡಾನ್ ಆಗಿದ್ದ MP ಜಯರಾಜ್ ಅವರ ಒಂದು ಸಮಾಧಿ ಕೂಡ ಇದೆ. ಸೊ ಇವರ ಸಮಾಧಿ ಇರೋದು ಕೂಡ ವಿಲ್ಸನ್ ಗಾರ್ಡನ್ ಸ್ಮಶಾನದಲ್ಲಿ. ಶ್ರೀ ಪುಟ್ಟಸ್ವಾಮಪ್ಪನವರ ತೃತೀಯ ಪುತ್ರರಾದಂತಹ ಶ್ರೀ MP ಜಯರಾಜ್ ಗರೀಬಿ ಹಟಾವೋ ಪತ್ರಿಕೆಯ ಸಂಪಾದಕರು. ಜನನ 20/6/1947, ಮರಣ 21/11/1980. ಸೊ ಈ ಜಯರಾಜ್ ಅವ್ರನ್ನ ಎಲ್ಲಿ ಹತ್ಯೆ ಮಾಡಿದ್ರು, ಹೇಗೆ ಮಾಡಿದ್ರು ಅಂತೆಲ್ಲ ಕಳೆದ ಬಾರಿ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ನಿಮಗೆ ರಘುವೀರ್ ಅವರ ಸಮಾಧಿ ತೋರಿಸಿದೆ, ಹಾಗೆಯೇ ಅದ್ರ ಪಕ್ಕದಲ್ಲೇ ಇರೋಂತಹ ಡಾನ್ MP ಜಯರಾಜ್ ಅವರ ಸಮಾಧಿ ಕೂಡ ತೋರಿಸಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.